ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆರಿಯಮನೆ ಇನ್ಫಾರ್ಮೇಷನ್ ಡೆಸ್ಕ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಕೊಡಗಿನಲ್ಲಿ ನಾನಾ ತರಹದ ಸಂಸ್ಕೃತಿ, ಆಚರಣೆ, ಪದ್ಧತಿಗೆ ಹೆಸರುವಾಸಿಯಾಗಿದೆ. ಕೊಡಗಿನಲ್ಲಿ ಕೆಲವು ಸಮುದಾಯದವರಿಗೆ ಆಷಾಢ ಮಾಸವು ಆಷಾಢ ಮಾಸದ 16ನೇ ದಿನದಿಂದ ಪ್ರಾರಂಭವಾಗುತ್ತದೆ. ಇಲ್ಲಿನ ಕೊಡವ ಮತ್ತು ಅರೆಭಾಷೆ ಗೌಡ ಸಮುದಾಯದವರು ಆಷಾಢವನ್ನು ಕಕ್ಕಡ ಅಥವಾ ಆಟಿ ಮಾಸ ಅಂತೇಳಿ ಕರೀತಾರೆ. ಸಾಮಾನ್ಯವಾಗಿ ಕಕ್ಕಡ ಅಥವಾ ಆಟಿ ಮಾಸದಲ್ಲಿ ಮಲೆನಾಡಿನ ವಿಶಿಷ್ಟ ಶೈಲಿಯ ಅಡುಗೆ, ಖಾದ್ಯ ತಿನಿಸುಗಳನ್ನು ಮಾಡ್ತಾರೆ. ಕಣಿಲೆ ಪಲ್ಯ, ಹಲಸಿನ ಹಣ್ಣಿನ ಕಡುಬು, ಮರ ಕೆಸದ ಎಲೆಯಿಂದ ತಯಾರಿಸುವ ಪತ್ರೊಡೆ ಸೇರಿದಂತೆ ಶಾಕಾಹಾರಿಗಳು ಏಡಿ, ನಾಟಿ ಕೋಳಿ ಸಾರು, ಅಡುಗೆಯೂಟವನ್ನು ಮಾಡ್ತಾರೆ. ಸ್ನೇಹಿತರೆ, ಈ ಕೊಡಗಿನಲ್ಲಿ ಕೊಡವ ಮತ್ತು ಅರೆಭಾಷೆ ಮತ್ತು ಇನ್ನಿತರ ಸಮುದಾಯದವರು ಆಟಿ ಅಥವಾ ಕಕ್ಕಡ ಮಾಸದ 18ನೇ ದಿನವನ್ನು ವಿಶೇಷವಾಗಿ ಆಚರಿಸ್ತಾರೆ. ಅಂದು ಆಟಿ ಪಾಯಸ ಅಥವಾ ಆಟಿ ಹಲ್ವಾ ಖಾದ್ಯವನ್ನು ತಯಾರಿಸಿ ಊಟವನ್ನು ಮಾಡ್ತಾರೆ. ಆಟಿ ಸೊಪ್ಪು ಅಥವಾ ಮಧುಬನ ಅಥವಾ ಮುದುಕುಳ ಈ ಹೆಸರಿನಿಂದ ಕರೆಯಲಾಗುವ ಒಂದು ಸಸ್ಯದ ಎಲೆಯಿಂದ ಪಾಯಸವನ್ನು ಮಾಡ್ತಾರೆ. ಆಟಿ ಗಿಡ ಅನ್ನೋದು ಜೆಸ್ಪೀಸಿಯಾ ಅನ್ನುವಂತಹ ಸಸ್ಯವರ್ಗಕ್ಕೆ ಸೇರಿದ ಗಿಡ ಆಗಿದ್ದು, ಈ ಗಿಡದ ವೈಜ್ಞಾನಿಕ ಹೆಸರು ಜೆಸ್ಪೀಸಿಯಾ ವೈನಾಡೆನಿಕ್ಸ್ ಅಂತೇಳಿ ಆಗಿದ್ದು, ಈ ಗಿಡಕ್ಕೆ ಇಂಗ್ಲೀಷ್ನಲ್ಲಿ ಸಾಮಾನ್ಯ ಹೆಸರನ್ನು ಉಲ್ಲೇಖ ಮಾಡದಿರುವ ಕಾರಣದಿಂದಾಗಿ ಕೊಡಗು, ದಕ್ಷಿಣ ಕನ್ನಡ ಮತ್ತು ಸಕಲೇಶಪುರದ ಕಡೆಗಳಲ್ಲಿ ಆಟಿ, ಮಧುಕುಳ, ಮಧುಬನ ಗಿಡ ಅಂತೇಳಿ ಕರೀತಾರೆ. ಸ್ನೇಹಿತರೆ, ಆಟಿ ಮಾಸದ 18ನೇ ದಿನದಿಂದ ಆಟಿ ಗಿಡದ ಎಲೆ ಮತ್ತು ದಂಟಿನಲ್ಲಿ 18 ತರಹದ ಔಷಧಿ ಸಂಗ್ರಹವಾಗಿರುತ್ತದೆ ಅನ್ನುವಂತಹ ಉದ್ದೇಶದಿಂದ ಇದರ ಎಲೆ ಮತ್ತು ದಂಟು ಸಮೇತವಾಗಿ ಬೇಯಿಸಿ ಇದರ ರಸದಿಂದ ಅಕ್ಕಿ ಪಾಯಸವನ್ನು ಮಾಡ್ತಾರೆ. ಹಾಗೆಯೇ ಇದರ ರಸದಿಂದ ಹಲ್ವಾ ಸೇರಿದಂತೆ ಇನ್ನಿತರ ಖಾದ್ಯಗಳನ್ನು ತಯಾರಿಸ್ತಾರೆ. ಇದನ್ನು ಸೇವಿಸೋದ್ರಿಂದ 18 ಬಗೆಯ ಔಷಧಿ ಗುಣ ಶರೀರದಲ್ಲಿ ಉತ್ಪತ್ತಿಯಾಗತ್ತೆ ಅನ್ನುವಂತಹ ಉದ್ದೇಶದಿಂದ ಕೊಡಗಿನಲ್ಲಿ ಆಟಿ 18ರಂದು ಆಟಿ ಪಾಯಸವನ್ನು ಮಾಡೋದು ವಾಡಿಕೆಯಾಗಿದೆ. ಪಾಯಸಕ್ಕೆ ತುಪ್ಪ, ಜೇನುತುಪ್ಪವನ್ನು ಸೇರಿಸ್ಕೊಂಡು ಸೇವಿಸ್ತಾರೆ. ಫ್ರೆಂಡ್ಸ್, ನಾವೀಗ ಆಟಿ 18ರ ಪ್ರಯುಕ್ತವಾಗಿ ಆಟಿ ಸೊಪ್ಪಿನ ಗಿಡ ಹೇಗಿರುತ್ತೆ, ಅದರಿಂದ ಹೇಗೆ ಪಾಯಸವನ್ನು ಮಾಡ್ತಾರೆ, ಅದರಿಂದ ಹಲ್ವಾ ಹೇಗೆ ತಯಾರಾಗುತ್ತೆ, ಪತ್ರೊಡೆಯನ್ನು ಹೇಗೆ ತಯಾರಿಸ್ತಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಏನಂತೀರಾ?
ಫ್ರೆಂಡ್ಸ್, ವಿಡಿಯೋ ನೋಡಿದ್ರಲ್ಲ, ಹೇಗನ್ನಿಸ್ತು? ಕಮೆಂಟ್ ಮಾಡಿ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಹೊಸ ಕಂಟೆಂಟನ್ನು ಹೊತ್ತು ನಿಮ್ಮ ಮುಂದೆ ಬರ್ತೀವಿ. ನಮಸ್ಕಾರ, ಸಿ ಯು, ಬಾಯ್.